ಮಗನಿಂದಲೇ ಹೆತ್ತ ತಂದೆ ತಾಯಿಯ ಬರ್ಬರ ಕೊಲೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ವೆಸ್ಟಾ ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿಯ ಕೃತ್ಯವನ್ನ ಎಸಗಲಾಗಿದೆ. ವಿಜ್ಞಾನ ನಗರದ ಆದರ್ಶ ವೆಸ್ಟಾ ಅಪಾರ್ಟ್ಮೆಂಟ್ನಲ್ಲಿ ಹೇಯ ಕೃತ್ಯ ನಡೆದಿದೆ. ಪುತ್ರ ರೋಹನ್ ಭಟ್ನಿಂದ ತಂದೆ ತಾಯಿಯ ಕೊಲೆಯಾಗಿದೆ. 60 ವರ್ಷದ ತಂದೆ ನವೀನ್ ಚಂದ್ರ ಭಟ್ ಹಾಗೆ 55 ವರ್ಷದ ತಾಯಿ ಡಾಕ್ಟರ್ ಶ್ಯಾಮಲಾ ಭಟ್ ಕೊಲೆಯಾದಂತಹ ದುರ್ದೈವಿಗಳಾಗಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ತಂದೆ ತಾಯಿಯನ್ನ ಕೊಂದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ 7:30 ಸಮಯದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಭೀಕರ ಕಗ್ಗೊಲೆಯನ್ನ ನಡೆಸಲಾಗಿದೆ. ನವೀನ್ ಚಂದ್ರ ಭಟ್ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ಆಗಿದ್ರು. ತಾಯಿ ಶ್ಯಾಮಲಾ ಭಟ್ ದಂತ ವೈದ್ಯೆಯಾಗಿದ್ರು. 4 ಲಕ್ಷ ಹಣಕ್ಕಾಗಿ ತಂದೆ ತಾಯಿಯ ಕಗ್ಗೊಲೆ ಮಾಡಲಾಗಿದೆ. ಇಲ್ಲಿ ನಿನ್ನೆ ಬೆಳಗ್ಗೆ ಚಾಕುವಿನಿಂದ ಪುತ್ರ ರೋಹನ್ ಇರಿದು ಕೊಂದಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ತಂದೆ ತಾಯಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸ್ವಂತ ಮಗನೇ ತಂದೆ ತಾಯಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ವಿಜ್ಞಾನ ನಗರದಲ್ಲಿರುವಂತಹ ಆದರ್ಶ ವಿಸ್ತಾ ಎಂಬ ಈ ಅಪಾರ್ಟ್ಮೆಂಟ್ ಒಳಗಡೆ 112ನೇ ನಂಬರ್ ವಿಲ್ಲಾದಲ್ಲಿ ನವೀನ್ ಚಂದ್ರ ಭಟ್ ಮತ್ತು ಶ್ರೀಮತಿ ಶ್ಯಾಮಲಾ ಭಟ್ ತಮ್ಮ ಮಗನಾದಂತಹ ರೋಹನ್ ಭಟ್ ಜೊತೆ ವಾಸವನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತು ಬೆಳಿಗ್ಗೆ 7:30 ಸುಮಾರಿಗೆ, ಅಂದ್ರೆ ಬುಧವಾರ ಬೆಳಿಗ್ಗೆ 7:30 ಸುಮಾರಿಗೆ ನವೀನ್ ಚಂದ್ರ ಭಟ್ ಮತ್ತು ಡಾಕ್ಟರ್ ಶ್ಯಾಮಲಾ ಭಟ್ ಇಬ್ಬರನ್ನು ಸಹ ಮಗನಾದಂತಹ ರೋಹನ್ ಭಟ್ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿರುವಂತದ್ದು. ಬೆಳಿಗ್ಗೆ ಮೂವರಲ್ಲಿ ಮಧ್ಯೆಯೂ ಸಹ ಒಂದು ಸಣ್ಣ ಜಗಳ ಆಗಿದೆ. ಈ ವೇಳೆ ಚಾಕುವಿನಿಂದ ತಂದೆ ತಾಯಿಗೆ ಇರಿದಿದ್ದಂತಹ ರೋಹನ್ ಚಂದ್ರ ಭಟ್ ಇದರಿಂದ ತೀವ್ರವಾಗಿ ತಂದೆ ತಾಯಿ ಇಬ್ಬರಿಗೂ ಸಹ ರಕ್ತಸ್ರಾವವಾಗಿರುತ್ತೆ. ತಕ್ಷಣವೇ ಘಟನೆ ತಿಳಿದಂತಹ ಅಕ್ಕಪಕ್ಕದ ನಿವಾಸಿಗಳು ಇಬ್ಬರನ್ನು ಸಹ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಬುಧವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಇಬ್ಬರು ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ. ತದನಂತರ HAL ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಒಂದು ಮಗನಿಂದಲೇ ಹತ್ಯೆಯಾದಂತಹ ತಂದೆ ಏರಿದರೆ ನವೀನ್ ಚಂದ್ರ ಭಟ್ ಅವರು ನಿವೃತ್ತ ನೇವಿ ಕ್ಯಾಪ್ಟನ್ ಆಗಿದ್ದು, ಜೊತೆಗೆ ಡಾಕ್ಟರ್ ಶ್ಯಾಮಲಾ ತಾಯಿ ಏನಿದ್ದಾರೆ ಅವರು ದಂತ ವೈದ್ಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಆರೋಪಿಯಾಗಿರುವಂತಹ ರೋಹನ್ ಚಂದ್ರ ಭಟ್ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಸಹ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಇವರ ಒಬ್ರು ಮಗಳು ಸಹ US ನಲ್ಲಿ ಇದ್ದು, ಅವರು ಸಹ ಈಗ ಮೃತದ ಮಾಹಿತಿ ಸಿಕ್ಕಿದ್ದು ತನ್ನ ತಂದೆ ತಾಯಿಯ ದೇಹವನ್ನ ಅಂದ್ರೆ ಮುಂದಿನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಗುರುವಾರ ಬೆಳಿಗ್ಗೆ ಬೆಂಗಳೂರಿಗೆ ಬರಲಿದ್ದಾರೆ. ಸದ್ಯಕ್ಕೆ ಇಬ್ಬರ ಮೃತದೇಹಗಳನ್ನು ಸಹ ಬೌರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು, ಮಗಳೇನಿದ್ದಾರೆ ಇವರು ಬೆಂಗಳೂರಿಗೆ ಬಂದ ನಂತರ ಅಂತ್ಯಕ್ರಿಯೆ ಆಗಿರ್ಬೋದು ಅಥವಾ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು ನಡೀತಿದೆ. ಸದ್ಯಕ್ಕೆ ಆರೋಪಿ ರೋಹನ್ ಭಟ್ನನ್ನ HAL ಪೊಲೀಸರು ಬಂಧಿಸಿದ್ದು ಆತನನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಆತ ಪ್ರಾಥಮಿಕ ತನಿಖೆಯಲ್ಲಿ ಕೌಟುಂಬಿಕ ವಿಚಾರವಾಗಿ ಈ ರೀತಿಯಾಗಿ ಕೊಲೆ ಮಾಡಿರೋದಾಗಿ ತಪ್ಪೊಪ್ಕೊಂಡಿದ್ದಾನೆ. ಆದ್ರೆ ಕೇವಲ ಕೌಟುಂಬಿಕ ವಿಚಾರಕ್ಕೆ ಅಷ್ಟೇ ತಂದೆ ತಾಯಿಯನ್ನ ಕೊಲೆ ಮಾಡೋದನ್ನ ಅಥವಾ ಹಣಕಾಸಿನ ವಿಚಾರ ಏನಿತ್ತು ಅಥವಾ ಬೇರೆ ಏನಾದ್ರು ವಿಚಾರಗಳಿಂದಾಗಿ ಈ ರೀತಿಯಾದಂತಹ ಭೀಕರವಾದಂತಹ ಹತ್ಯೆ ಮಾಡಿದ್ದಾನೆ ಅನ್ನೋದು HAL ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.